ಕಾಂಗ್ರೆಸ್ನಲ್ಲಿ 2 ಪವರ್ ಸೆಂಟರ್ಗಳು ಇದೆ. ಒಂದು ಮುಖ್ಯಮಂತ್ರಿಗಳ ಪವರ್ ಸೆಂಟರ್, ಇನ್ನೊಂದು ಉಪಮುಖ್ಯಮಂತ್ರಿಗಳ ಪವರ್ ಸೆಂಟರ್. ನನಗೆ ಗೊತ್ತಿರತಕ್ಕಂಥದ್ದು ಮುಖ್ಯಮಂತ್ರಿಗಳ ಪವರ್ ಸೆಂಟರನ್ನ ಉಪಮುಖ್ಯಮಂತ್ರಿಗಳ ಪವರ್ ಸೆಂಟರ್ ನುಂಗಿದೆ ಅಂತ ಕಾಣ್ತದೆ ನನಗೆ. ಅದು ನುಂಗಿದಂಗಿದೆ. ಅದಕ್ಕೆ ಇವತ್ತು ಅಸಹಾಯಕರಾಗಿ ಗೃಹ ಸಚಿವರು ಹೇಳಿದ್ದು, ಏನ್ ನಡೀತದೆ ಅಂತ ನನಗೆ ಗೊತ್ತಿಲ್ಲ, ಏನ್ ಆಯ್ತು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಅವರೇ ಹೇಳ್ಬೇಕಾದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇದನ್ನು ನಡೆಸಿದವರೆಲ್ಲ ಯಾರು? ಮುಖ್ಯಮಂತ್ರಿಗಳು ಇವತ್ತು ಫ್ರೇಮಲ್ಲಿಲ್ಲ, ಗೃಹ ಸಚಿವರು ಇಲ್ಲ, ಇಲ್ಲಿ ನಡೆದಿದ್ದೇ ಬೇರೆ. ನಡೆಸಿದವರು ಯಾರು ಅನ್ನೋದನ್ನ ಸರ್ಕಾರ ಈಗ ಹೇಳಬೇಕಾಗಿದೆ. ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಯಾವಾಗ ಬ್ಲಾಸ್ಟ್ ಆಗುತ್ತೆ ಈ ಸರ್ಕಾರ ಅಂತೇಳಿ ಊಹಿಸ್ಲಿಕ್ಕೂ ಈಗ ಸಾಧ್ಯ ಇಲ್ಲ. ಈ ರೀತಿ ಆದರೆ ನಮ್ಮ ಮೇಲ್ಮನೆಯಲ್ಲಿ, ತಳೆಮನೆಯಲ್ಲಿ ಹೇಗೆ ನಡೆಯುತ್ತದೆ, ಸ್ಪೀಕರ್ ಹೇಗೆ ನಡೆಸ್ಕೊಳ್ತಾರೆ, ಅದನ್ನೆಲ್ಲ ಅಶೋಕ್ ಜಿ ಅವರು ಹೇಳಿದ್ದಾರೆ. ಆದರೆ ನಮ್ಮಲ್ಲಿ ನಮ್ಮ ಸಭಾಪತಿಗಳು ನಿಷ್ಪಕ್ಷಪಾತವಾಗಿ ನಡ್ಕೊಂಡಿದ್ದಾರೆ. ಎಲ್ಲ ವಿಚಾರದಲ್ಲೂ ಸರ್ವರಿಗೂ ಕೂಡ ಅವಕಾಶಗಳನ್ನು ಕಲ್ಪಿಸ್ತಕ್ಕಂಥದ್ದು, ಮತ್ತು ಯಾವುದಕ್ಕೂ ಕೂಡ ಅವರು ಸೈಡ್ಸ್ ತಗೊಳ್ಳೋದಿಲ್ಲ. ಅವರು ಅಧಿಕಾರ ಆಗಿರ್ತಕ್ಕಂಥ ಪಕ್ಷ ಇರ್ಬೋದು, ಅಧಿಕಾರದಲ್ಲಿ ಇಲ್ಲದೆ ಇರೋ ಪಕ್ಷ ಇರ್ಬೋದು, ಒಬ್ಬ ಇಂಡಿಪೆಂಡೆಂಟ್ ಆಗಿರೋಂಥ ಇರ್ಬೋದು, ಅವರು ಯಾವುದನ್ನು ಕೂಡ ನಿಷ್ಪಕ್ಷಪಾತವಾಗಿ ಎಲ್ಲರಿಗೂ ನ್ಯಾಯ ಕೊಡುವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ನಾವು ಕೇಳುವ ಪ್ರಶ್ನೆಗಳಿಗೆ ಏನಾದರೂ ಮಂತ್ರಿಗಳು ಸರಿಯಾಗಿ ಉತ್ತರ ಕೊಡಲಿಲ್ಲ ಅಂದರೆ ಅವರನ್ನು ಕೂಡ ತರಾಟೆಗೆ ತೆಗೆದುಕೊಳ್ತಿದ್ರು. ಮಂತ್ರಿಗಳು ಅನೇಕರು ಬಂದು ಕೂತ್ಕೊಳ್ತಾನೆ ಇರಲಿಲ್ಲ. ಕೊನೆಯ ದಿನಗಳಲ್ಲಿ ಚರ್ಚೆಯಲ್ಲಿ ಒಬ್ಬರು ಇರ್ತಿರಲಿಲ್ಲ, ಆ ಸಭಾನಾಯಕರೊಬ್ಬರು ಬಿಟ್ಟರೆ. ಇಂಥ ಪರಿಸ್ಥಿತಿಯನ್ನೆಲ್ಲ ನಾವು ಎದುರಿಸ್ತೀವಿ. ಚರ್ಚೆಗೆ ಸರ್ಕಾರದ ಪರವಾಗಿರ್ತಕ್ಕಂಥ ಸದಸ್ಯರಿಗೂ ಏನೋ ಇಂಟ್ರೆಸ್ಟ್ ಇರಲಿಲ್ಲ, ಮಂತ್ರಿಗಳಿಗೂ ಏನು ಇಂಟ್ರೆಸ್ಟ್ ಇರಲಿಲ್ಲ. ನಾವು ಕೇವಲ ಎದ್ದು ನಾವು ಪಡ್ಕೊಳ್ತಿದ್ವಿ, ಅವ್ರು ಯಾವುದಕ್ಕೂ ಉತ್ತರ ಕೊಡೋಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹಾಗಾಗಿ ಈ ಸರ್ಕಾರ ಉತ್ತರ ಕರ್ನಾಟಕದ ವಿರೋಧಿ ಇದೆ. ಈ ಸರ್ಕಾರ ಉತ್ತರ ಕರ್ನಾಟಕದ ವಿರೋಧಿ ಇದೆ. ಆದ್ದರಿಂದ ಇದು ಏನು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಜನರು ಸಹಿಸ್ಕೊಳ್ಳೋದಿಲ್ಲ. ನಮ್ಮ ಹೋರಾಟ ಸದಾ ಹೀಗೆ ಇದ್ದೇ ಇರುತ್ತೆ. ಇವತ್ತು ನಡೆದಿರ್ತಕ್ಕಂಥದ್ದನ್ನೆಲ್ಲ ಸಿ.ಟಿ. ರವಿ ಅವರು ಸಪರೇಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದಾರೆ. ಆ ವಿಚಾರಕ್ಕೆ ನಾನು ಹೆಚ್ಚಿಗೆ ಸಮಯ ಕೊಡೋದಿಲ್ಲ. ಯಾಕೆಂತಂದರೆ ಅಶೋಕ್ ಅವರು ಎಲ್ಲವನ್ನೂ ತಮ್ಮ ಮುಂದೆ ಇಟ್ಟಿದ್ದಾರೆ, ನಾನು ಅದಕ್ಕೆ ಕೊಡೋದಿಲ್ಲ. ಆದರೆ ಈ ಸರ್ಕಾರದ ವಿರುದ್ಧವಾಗಿ ಜನ ಇವತ್ತು ಆಕ್ರೋಶ ಇದೆ. ಜನರ ಜೊತೆಯಲ್ಲಿ ಸೇರಿ ನಾವು ಇಡೀ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸಲಿಕ್ಕೆ ನಮ್ಮ ಕಾರ್ಯಕರ್ತರನ್ನು ಜೊತೆಯಲ್ಲಿ ಇಟ್ಕೊಂಡು ನಾವೆಲ್ಲ ಇದು ಮಾಡ್ತೇವೆ. ಆದರೆ ಈ ಸಾರಿ ಒಂದನ್ನು ನೀವು ಗಮನಿಸಬೇಕು, ಕೆಳಮನೆ ಇರ್ಬೋದು, ನಮ್ಮ ಮೇಲ್ಮನೆಯಲ್ಲಂತೂ ಸಮಸ್ಯೆನೇ ಇಲ್ಲ. ಕೆಳಮನೆಯಲ್ಲೂ ಕೂಡ ಅಶೋಕ್ ಅವರ ನೇತೃತ್ವದಲ್ಲಿ ಯಾವುದೇ ಅಪಸ್ವರಗಳಿಲ್ಲದೆ ಒಗ್ಗಟ್ಟಿನಿಂದ ಈ ಸಾರಿ ಈ ಸದನವನ್ನು ನಾವು ಸರ್ಕಾರಕ್ಕೆ ತರಾಟೆ ತೆಗೆದುಕೊಳ್ಳೋದ್ರಿಂದ ಹಿಡಿದು ಎಲ್ಲ ಕಾರ್ಯವನ್ನು ನಾವು ಒಗ್ಗಟ್ಟಿನಿಂದ ಮಾಡಿ ಬಂದಿದ್ದೇವೆ ಅಂತಕ್ಕಂಥ ಮಾತನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇದೊಂದು ಅದೇ ಹೋದ್ಸರಿ ಸಿ.ಎಂ ಅವರು ಉತ್ತರ ಕರ್ನಾಟಕಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದರು. ಆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ, ನಿಮಗೆ ಕಾಪಿಯನ್ನು ಕೊಡ್ತೀನಿ. ರೈತರ ಸಾಲ ಬಡ್ಡಿ ಮನ್ನಾ ಮಾಡ್ತೀನಿ ಅಂತ ಹೇಳಿದರು ಸಹಕಾರಿ ಬ್ಯಾಂಕ್ಗಳಲ್ಲಿ. ನಂಜುಂಡಪ್ಪ ವರದಿದು 6 ತಿಂಗಳಲ್ಲಿ ವರದಿ ತೊಗೊಳ್ತೀನಿ ಅಂದರು, ತೊಗೊಂಡಿಲ್ಲ. ಬೆಳಗಾವಲ್ಲಿ ಫೌಂಡ್ರಿ ಕ್ಲಸ್ಟರ್ ಮಾಡ್ತೀನಿ ಅಂದರು, ಮಾಡಿಲ್ಲ. ಧಾರವಾಡಕ್ಕೆ ಕೈಗಾರಿಕಾ ಪ್ರದೇಶ ತರ್ತೀನಿ ಅಂದರು, ತಂದಿಲ್ಲ. ರಾಯಚೂರಿಗೆ ಕಾಟನ್ ಇಂಡಸ್ಟ್ರೀಸ್ ಕೊಡ್ತೀನಿ ಅಂತ ವಿಧಾನಸಭೆಯಲ್ಲೇ ಹೇಳಿದರು, ಬೆಳಗಾವಿಯಲ್ಲಿ ಮಾಡಿಲ್ಲ. ವಿಜಯಪುರಕ್ಕೆ ಉತ್ಪಾದನಾ ಕ್ಲಸ್ಟರ್ ಮಾಡ್ತೀನಿ ಅಂತ ಹೇಳಿದರು ನಮ್ಮ ಯತ್ನಾಳ್ ಅವರಿಗೆ, ಮಾಡಿಲ್ಲ. ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿ ಮಾಡ್ತೀನಿ, ಅದಕ್ಕೆ ಹಣ ಕೊಡ್ತೀನಿ ಅಂದರು, ಮಾಡಲಿಲ್ಲ. ವಾಲ್ಮೀಕಿ ಸಂಸ್ಥೆಗೆ ಉನ್ನತೀಕರಣಕ್ಕೆ ಹಣ ಬಿಡುಗಡೆ ಮಾಡ್ತೀನಿ ಅಂದರು, ಅಷ್ಟು ಕೂಡ ಮಾಡಿಲ್ಲ. ಈಗ ಹೊಸದಾಗಿ ಮತ್ತೆ ಈ ವರ್ಷ ಹೇಳಿದ್ದಾರೆ. ಅದಕ್ಕೆ ಈ ಪಟ್ಟಿನೂ ಕೂಡ ನಿಮಗೆ ಕಳಿಸ್ಕೊಡ್ತೀನಿ. ಅಂದರೆ ಸಿದ್ದರಾಮಯ್ಯ ಹೋದ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಏನು ಹೇಳಿದ್ರು, ಏನು ಮಾಡಿದ್ರು, ಎಲ್ಲ ಬೊಗಳೆ ಬಿಡ್ತಾ ಇದ್ದಾರೆ ಅನ್ನೋದು ಇದು ಸಾಕ್ಷಿ.
ಧನ್ಯವಾದ. ಒಂದೇ ಒಂದು ವಿಷಯ ತಮ್ಮ ಮುಂದೆ ಹೇಳಬೇಕು ನಾನು. ಮಾನ್ಯ ಅಮಿತ್ ಶಾ ಅವರ ವಿರುದ್ಧವಾಗಿ ಅನೇಕರು ಬೀದಿಗಿಳಿದಿದ್ದಾರೆ. ಈ ಬೀದಿಗಿಳಿಯುವಂತ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಯಾಕೆ ಅಂತಂದ್ರೆ ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಿತಾವಧಿಯಲ್ಲಿ ಕಾಂಗ್ರೆಸ್ ಪಕ್ಷ ಅವರನ್ನ ಬಹಳ ಕನಿಷ್ಠವಾಗಿ ನಡೆಸಿಕೊಂಡಿತ್ತು, ಅವರಿಗೆ ಅಪಮಾನ ಮಾಡಿತ್ತು, ಅವರನ್ನು ನೋಯಿಸಿತ್ತು. ಇದೆಲ್ಲವನ್ನು ಅಂಬೇಡ್ಕರ್ ಅವರು ಕೂಡ ಪುಸ್ತಕಗಳಲ್ಲಿ ಬರ್ಕೊಂಡಿದ್ದಾರೆ. ಈ ವಿಚಾರಗಳನ್ನು ತೆಗೆದುಕೊಂಡು ಕಾಂಗ್ರೆಸ್ ಯಾವ ಯಾವ ಸಂದರ್ಭಗಳಲ್ಲಿ ಮೀಸಲಾತಿಯ ವಿರೋಧ ಇದ್ರು, ಆಮೇಲೆ ಅಂಬೇಡ್ಕರ್ ಅವರನ್ನ ಚುನಾವಣೆಗಳಲ್ಲಿ ಯಾವ ರೀತಿ ಸೋಲಿಸಿದ್ರು ಅನ್ನೋ ವಿಚಾರಗಳನ್ನು ತಗೊಂಡು ಕಾಂಗ್ರೆಸ್ ಅನ್ನ ಸಂಪೂರ್ಣವಾಗಿ ತರಾಟೆಗೆ ತೆಗೆದುಕೊಂಡಿದ್ರು. ಬಹುದಿನಗಳ ಕಾಲ ಕಾಂಗ್ರೆಸ್ ಯಾವತ್ತೂ ಕೂಡ ಅಂಬೇಡ್ಕರ್ ಅವರ ಫೋಟೋ ಹಿಡ್ಕೊಂಡು ಓಡಾಡ್ತಿರ್ಲಿಲ್ಲ, ಸಂವಿಧಾನವನ್ನ ಕೈಯಲ್ಲಿಟ್ಕೊಂಡು ಓಡಾಡ್ತಿರ್ಲಿಲ್ಲ. ಯಾವ ಕಾರಣಕ್ಕೆ ಮೋದಿಯವರ ಸರ್ಕಾರ, ಅಮಿತ್ ಶಾ ಅವರು ಸೇರಿ 370 ಆರ್ಟಿಕಲ್ನ ತೆಗೆದುಹಾಕಿ ಸಂವಿಧಾನವನ್ನ ಕಾಶ್ಮೀರದಲ್ಲಿ ಜಾರಿಗೆ ಬರುವಂತೆ ಮಾಡಿದ್ರು, ಆವತ್ತಿಂದ ಕಾಂಗ್ರೆಸ್ಗೆ ಸಂವಿಧಾನದ ಮೇಲಿನ ಪ್ರೀತಿ ಬಂತು. ಎರಡನೇದು, ಅಲ್ಲಿ ರಿಸರ್ವೇಶನ್ ಎಲ್ಲವೂ ಕೂಡ ದಲಿತರಿಗೆ ಸಿಕ್ತು. ಆದರೆ ಅಂಬೇಡ್ಕರ್ ಅವರ ವೋಟ್ ಬ್ಯಾಂಕ್ ಇದೆ ಅನ್ನೋದು ಆದ್ಮೇಲೆ ಈಗ ಎಲ್ಲಾ ಕಡೆಯಲ್ಲೂ ಅಂಬೇಡ್ಕರ್ ಅವರ ಫೋಟೋನ ಹಿಡ್ಕೊಂಡು ಇತ್ತೀಚೆಗೆ ಓಡಾಡ್ಲಿಕ್ಕೆ ಶುರು ಮಾಡಿದ್ರು ಮತ್ತು ಭಾಷಣಗಳಲ್ಲಿ ಅಂಬೇಡ್ಕರ್ ಅವರನ್ನು ನಮೂದು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದನ್ನು ಗುರುತಿಸಿದ ಅಮಿತ್ ಶಾ ಅವರು ಏನ್ ಮಾಡ್ತಾರೆ, ಸದನದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟು ಕಾಂಗ್ರೆಸ್ ಅನ್ನ ತರಾಟೆಗೆ ತೆಗೆದುಕೊಂಡ್ರು. ಆವಾಗ ಅವರೊಂದು ಮಾತು ಹೇಳ್ತಾರೆ, ಕಾಟಾಚಾರಕ್ಕೆ ಆದರೂ ನೀವು ಅಂಬೇಡ್ಕರ್ 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 ಅನ್ನುವಂತ ಮಾತಾಡೋದನ್ನ ನೀವು ಒಂದು ಫ್ಯಾಷನ್ ಮಾಡ್ಕೊಂಡಿದ್ದೀರಿ ಅಂತೇಳಿ ಜಾಡಿಸ್ತಾರೆ. ಜಾಡಿಸಿದ ಮೇಲೆ ಅವರಿಗೆ ಮಾಡಿದ ತಪ್ಪಿಗೆ, ಅನ್ಯಾಯಕ್ಕೆ ಪಶ್ಚಾತ್ತಾಪ ಪಟ್ಟು ನೀವು ದೇವರಲ್ಲಿನೂ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ನಿಮಗೆ ಸ್ವರ್ಗ ಸಿಕ್ತಿತ್ತು ಅನ್ನೋ ಮಾತನ್ನು ಹೇಳಿದ್ದಾರೆ. ಇದನ್ನ ತಿರುಚಿ ದೇವರಿಗೆ ಇದು ಅಂಬೇಡ್ಕರ್ ಹಾಗೆ ಅಪಮಾನ ಮಾಡಿದ್ರು ಅನ್ನೋ ಮಾತನ್ನ ಕಾಂಗ್ರೆಸ್ನವರು ಹಬ್ಬಿಸಿದ್ದಾರೆ. ನಾನು ಕೇಳ್ತೇನೆ, ಕಾಂಗ್ರೆಸ್ಗೆ ಇದನ್ನೆಲ್ಲನೂ ತಪ್ಪುಗಳನ್ನು ಎತ್ತಿಡಿದು ಕಾಂಗ್ರೆಸ್ಗೆ ಚಾಟಿ ಬೀಸಿ ನಿಮಗೆ ಅಪಮಾನ ಮಾಡಿದ್ದಾರೆ. ಯಾರು ಮಾಡಿದ್ದು ಇದು? ಅಮಿತ್ ಶಾ ಅವರು ಕಾಂಗ್ರೆಸ್ಗೆ ಅಪಮಾನ ಮಾಡಿದ್ರು. ಅದು ಅಪಮಾನ ಅನಿಸ್ತು ಅವ್ರಿಗೆ. ಅನಿಸಿದ ಮೇಲೆ ಇದೆಂಗೆ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗುತ್ತೆ? ಇದರಿಂದ ಕಾಂಗ್ರೆಸ್ಗೆ ಅಪಮಾನ ಆದ್ರೆ ಅಂಬೇಡ್ಕರ್ಗೆ ಅಪಮಾನ ಆದಂಗ. ಈಗ ಇದನ್ನು ಅಪಾರ್ಥ ಮಾಡಿ ಅನೇಕರನ್ನ ಬೀದಿಗಿಳಿಸಿ ಪ್ರೊಟೆಸ್ಟ್ ಮಾಡತಕ್ಕಂಥ ಕೆಲಸಕ್ಕೆ ಕೈ ಹಾಕಿದೆ ಕಾಂಗ್ರೆಸ್ ಪಕ್ಷ. ನಾನು ದಲಿತ ಬಂಧುಗಳಲ್ಲಿ ಮನವಿ ಮಾಡ್ತೇನೆ, ಮಾನ್ಯ ದಲಿತ ಮಿತ್ರರೇ, ನಾನು ಕೂಡ ಅಂಬೇಡ್ಕರ್ವಾದಿ. ನಾನು MLC ಆದಾಗ ನಾನು ಓದ್ ತಗೊಂಡಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ. ನನಗೆ ಯಾರೇ ಅಂಬೇಡ್ಕರ್, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಜನತಾದಳ ಇರ್ಬೋದು, ಯಾರೇ ಇರಲಿ, ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಯಾರೇ ನಿಂದಿಸಿದ್ರು ನಾನು ಅವರ ವಿರೋಧಿ. ಇದಕ್ಕೆ ನಿದರ್ಶನ ಕೊಡ್ತೇನೆ. ಮಾನ್ಯ ಅನಂತಕುಮಾರ್ ಹೆಗಡೆ ಅವರು ಯಾವುದೋ ಒಂದು ಕಾರಣಕ್ಕೆ ಅವರು ಸಂವಿಧಾನದ ವಿರುದ್ಧವಾಗಿ ಮಾತಾಡಿದ್ದಕ್ಕೆ ಅವ್ರಿಗೆ ಟಿಕೆಟೇ ಕೊಡಬಾರದು ಅಂತ ನಾನು ಹೋರಾಟ ಮಾಡಿಬಿಟ್ಟೆ. ಅದು ಯಾರಿಂದ ಆಯ್ತು ಅದು ಬೇರೆ ವಿಷಯ. ಆದರೆ ಅಂದರೆ ನಾವು ಸಹಿಸ್ಕೊಳ್ಳೋದಿಲ್ಲ. ಹಿಂಗಿದ್ರೂ ಕೂಡ ಇವತ್ತೇನಾಗಿದೆ, ಕಾಂಗ್ರೆಸ್ನವರು ಈ ರೀತಿ ಬೊಬ್ಬೆ ಆಗ್ತವ್ರೆ. ಯಾವತ್ತೂ ನೀವು ಅಂಬೇಡ್ಕರ್ನ ಸಹಿಸ್ಕೊಳ್ಳಾರ್ದವರು ಬಾಬಾ ಸಾಹೇಬರನ್ನ,
ಅದೇಗೆ ನೀವು ಈ ರೀತಿ ನಾಟಕ ಆಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದೀರಿ? ನನಗೆ ಖುಷಿ ಆಗೋದು ಒಂದು ಮಾತು, ಇವತ್ತು ಮಾನ್ಯ ಅಮಿತ್ ಶಾ ಅವರ ಆ ಹೇಳಿಕೆಯಿಂದ ಇಡೀ ದೇಶದ ಕಣ್ಣು ತೆರೆಸಿದ್ದಾರೆ. ಅವರು ಯಾವ ರೀತಿ ಕಣ್ಣು ತೆರೆಸಿದ್ದಾರೆ ಅಂದ್ರೆ, ಅವರು ಹೇಳಿದ ಒಂದೇ ಮಾತಿನಿಂದ, ನಾನು ಸದನಕ್ಕೆ ಎಂಟ್ರಿ ಆದಾಗ ಕಾಂಗ್ರೆಸ್ನವರು ಯಾವ ಅಂಬೇಡ್ಕರ್ ಅವರ ವಿರುದ್ಧವಾಗಿದ್ರೋ ಎಲ್ಲ ಅಂಬೇಡ್ಕರ್ ಅವರ ಫೋಟೋ ಹಿಡ್ಕೊಂಡು ನಿಂತಿದ್ರು ಕಾಂಗ್ರೆಸ್ನ ಸದಸ್ಯರುಗಳು, ಜನತಾದಳದ ಸದಸ್ಯರು, ಭಾರತೀಯ ಜನತಾ ಪಕ್ಷದ ಸದಸ್ಯರು. ಇಡೀ ನಮ್ಮ ಸದನ ಪೂರ್ತಿ ಅಂಬೇಡ್ಕರ್ ತುಂಬಿದ್ರು. ಅದು ನೋಡಿದ ತಕ್ಷಣ ನನಗೆ ಬಹಳ ಖುಷಿ ಆಯ್ತು. ಏನಪ್ಪ, ಎಷ್ಟೋ ನಾವು ಶ್ರಮ ಪಡ್ತಿದ್ವಿ, ದಲಿತ ಸಮಾಜಕ್ಕೆ ಸೇರಿದವರು ಬಿಟ್ರೆ ಇನ್ಯಾರು ಕೂಡ ಅಂಬೇಡ್ಕರ್ ಅವರ ಗುಣಗಾನ ಮಾಡೋದೇ ಇಲ್ಲ, ಇಂಥ ಪರಿಸ್ಥಿತಿ ಇದೆಯಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಒಬ್ಬ ಅಮಿತ್ ಶಾ ಅವರು ಇವತ್ತು ಇಡೀ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಅಂಬೇಡ್ಕರ್ ಅವರ ಗುಣಗಾನ ಮಾಡತಕ್ಕಂಥ ಒಂದು ಪ್ರೇರೇಪಣೆಯಿಂದ ಅವರು ಮಾಡಿಕೊಟ್ಟಿದ್ದಾರೆ. ಆದ್ರಿಂದ ಇನ್ನು ಮುಂದೆ ಕಾಂಗ್ರೆಸ್ನವರು ಎಲ್ಲಿ ಬೇಕಾದರೂ ಹೇಳಲಿ, ಅವರು ಸದನದಲ್ಲಿ ಅಂಬೇಡ್ಕರ್ ಜಿಂದಾಬಾದ್ ಅನ್ಲಿ, ನಾನು ವೆಲ್ಕಮ್ ಮಾಡ್ತೇನೆ. ಅವರು ಬೀದಿಯಲ್ಲಿ ನಿಂತು ಗುಣಗಾನ ಮಾಡಲಿ, ನಾನು ವೆಲ್ಕಮ್ ಮಾಡ್ತೇನೆ. ಇವತ್ತು ಭಾರತೀಯ ಜನತಾ ಪಕ್ಷ ಅಂಬೇಡ್ಕರ್ ಅವರ ವಿರೋಧಿಯಾಗಿದ್ದ ಕಾಂಗ್ರೆಸ್ ಪಕ್ಷವನ್ನ ಗುಣಗಾನ ಮಾಡಿ ಬೀದಿಗೂ ಇಳಿಯುವಂತ ಪರಿಸ್ಥಿತಿಯನ್ನ ಇವತ್ತು ನಿರ್ಮಾಣ ಮಾಡಿದ್ದಕ್ಕೆ ನಾನು ಅಮಿತ್ ಶಾ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಆದರೆ ಆತುರದ ಕ್ರಮಗಳು ಬೇಡ. ಒಂದು ಮಾತು ಹೇಳ್ತಾರೆ, ನೋಡಿದ್ದು ಸುಳ್ಳಾಗಬಹುದು, ಆದರೆ ನಿಧಾನಕ್ಕೆ ಆಲಿಸಿದರೆ ಸತ್ಯ ಏನು ಅಂತ ಆಮೇಲೆ ಗೊತ್ತಾಗತ್ತೆ. ಆದ್ದರಿಂದ ಆತುರಕ್ಕೆ ಬೀಳದೆ ನನ್ನ ದಲಿತ ಬಂಧುಗಳು ಇದನ್ನ ಅವಲೋಕನ ಮಾಡಿ, ಅವ್ರು ಏನು ಹೇಳಿದ್ದಾರೆ ವಿಡಿಯೋ ನೋಡಿ ಎಲ್ಲ ಕಡೆ ಹರಿದಾಡ್ತಿದೆ, ಅದನ್ನ ಅವಲೋಕನ ಮಾಡಿ 4 ಸಾರಿ ಆಲಿಸಿ, ಇದು ಅಂಬೇಡ್ಕರ್ಗೆ ಮಾಡಿದ ಅಪಮಾನ ಅಲ್ಲ, ಇದು ಕಾಂಗ್ರೆಸ್ಗೆ ಮಾಡಿರ್ತಕ್ಕಂಥ ಅಪಮಾನ. ಅವರು ಅಂಬೇಡ್ಕರ್ ಅವರ ಇವತ್ತು ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಅಮಿತ್ ಶಾ ಅವರು ಮಾಡಿದ್ದಾರೆ, ಭಾರತೀಯ ಜನತಾ ಪಕ್ಷ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.